ನಮಸ್ಕಾರ ಸ್ನೇಹಿತರೆ, ವಿಡಿಯೋ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಬಿಗ್ ಬಾಸ್ ಕಡೆಯಿಂದ ಏನ್ ಈಗಾಗಲೇ ವೆಯ್ಟ್ ಮಾಡ್ತಾ ಇದೀವಿ, ರಿಷಾ ಅವ್ರಿಗೆ ಮಹಾಮಂಗಳಾರತಿ ಮಾಡೋದು ಬೆಂಡೆತ್ತೋದು ಒಂದು ಪ್ರೋಮೋ ಬೇಕು ಅಂತ. ಆ ಒಂದು ಪ್ರೋಮೋ ಈಗ ರಿಲೀಸ್ ಆಗಿದೆ. ಪ್ರೋಮೋದಲ್ಲಿ ನಮ್ಗೆ ಹೈಲೈಟ್ ಆಗಿ ಕಾಣಿಸ್ತಾ ಇರೋದೇ ಅದೇನೆ, ರಿಷಾ ಅವ್ರಿಗೆ ಸುದೀಪ್ ಸರ್ ಸರಿಯಾದಂತ ಬೆಂಡೆತ್ತಾ ಇದ್ದಾರೆ. ಅಂಡ್ ಇಲ್ಲಿ ಪ್ರೋಮೋ ಪ್ರಾರಂಭವಾಗ್ತಾನೆ ಸುದೀಪ್ ಸರ್ ಹೇಳ್ತಾ ಇದ್ದಾರೆ, ಬಿಗ್ ಬಾಸ್ ಮನೆಯಲ್ಲಿ ಒಬ್ಬರ ಮೇಲೆ ಕೈ ಎತ್ತೋದು ನಾಟ್ ಓಕೆ ಅಂತ. ಬಿಗ್ ಬಾಸ್ ಮನೆಯಲ್ಲಿ ಅಷ್ಟೇ ಅಲ್ಲ, ಹೊರಗಡೆ ಸಹ ಯಾರ ಮೇಲಾದ್ರೂ ಸಹ ಕೈ ಎತ್ತೋದು ನಾಟ್ ಓಕೆನೆ. ಎಸ್ಪೆಷಲಿ ಬಿಗ್ ಬಾಸ್ ನ ಮೂಲ ನಿಯಮ ಇರೋದೇನೆ ಯಾರ ಮೇಲೂ ಸಹ ಫಿಸಿಕಲ್ ಆಗಿ ಅಟ್ಯಾಕ್ ಮಾಡಬಾರ್ದು, ಕೈ ಮಾಡಬಾರ್ದು ಅಂತ. ಏನು ಬಿಗ್ ಬಾಸ್ ಮನೆಯಲ್ಲಿ ಮಂಡೇ ಎಪಿಸೋಡ್ ನಲ್ಲಿ ರಿಷಾ ಅವ್ರ ಗಿಲ್ಲಿ ಅವ್ರ ಮೇಲೆ ಕೈ ಮಾಡಿದ್ರು. ಸೊ ಒಂದ್ ವಿಚಾರವಾಗಿ ಇಲ್ಲಿ ಪಂಚಾಯಿತಿ ನಡೀತಾ ಇದೆ. ಅಂಡ್ ಸುದೀಪ್ ಸರ್ ಮುಂದೆ ಮಾತುಗಳಲ್ಲಿ ಏನ್ ಹೇಳ್ತಾ ಇದಾರಪ್ಪ ಅಂದ್ರೆ, ದೇವ್ರು ಕೊಟ್ಟಿರೋಂತ 2 ಕೈಗಳು ದುಡಿಮೆಗೆ ಮತ್ತೆ ಗೆಲ್ಲೋದಕ್ಕೆ ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದಾರೆ. ಏನು ರಿಷಾ ಅವರು ಅವ್ರ ಕೈಯಿಂದ ಹೊಡೆದಿದ್ರು ಗಿಲ್ಲಿ ಅವ್ರನ್ನ. ಸೊ ಯಾರೋ ಒಬ್ಬರ ಮೇಲೆ ಹಲ್ಲೆ ಮಾಡೋದಕ್ಕಲ್ಲ ನಮ್ಮ ದೇವ್ರು ನಿನ್ ಕೈ ಕೊಟ್ಟಿರೋದು, ದುಡಿಮೆಗೆ ಅಂದ್ರೆ ನಿನ್ನ ಒಂದು ಬದುಕಿಗೆ ದುಡಿಮೆ ಮಾಡ್ಕೊಳ್ಳೋದಕ್ಕಾಗಿರ್ಬೋದು, ನಿನ್ನ ಗೆಲ್ಲೋದಕ್ಕೆ ಪ್ರಯತ್ನ ಪಡಿ ಆ 2 ಕೈಗಳನ್ನಿಂದ ಅಂದ್ಬಿಟ್ಟು ಇಲ್ಲಿ ಮಾತಿನ ಮೂಲಕ ಒಂಥರ ಚಾಟಿ ಏಟು ಕೊಡ್ತಾ ಇದ್ದಾರೆ. ಅಂಡ್ ಇಲ್ಲಿ ಇನ್ನೊಂದು ವಿಚಾರ ಮಾತಾಡ್ತಾ ಇದ್ದಾರೆ. ಇದು ಎಸ್ಪೆಷಲಿ ನಾನು ಕಳೆದ ಎಪಿಸೋಡ್ ಗಳ ರಿವ್ಯೂಗಳಿಂದ ಮಾತಾಡ್ಕೊಳ್ತಾ ಬರ್ತಾ ಇದ್ದೀನಿ. ಒಂದು ಮೇಲ್ ಕಂಟೆಸ್ಟೆಂಟ್ ಏನಾದ್ರು ಫಿಮೇಲ್ ಕಂಟೆಸ್ಟೆಂಟ್ ಮೇಲೆ ಕೈ ಮಾಡಿದ್ರೆ ಈ ಒಂದು ವಿಷಯ ಇಷ್ಟೇ ಸಿಂಪಲ್ ಆಗಿ ಮುಗಿತಾ ಇತ್ತ ಅಂತ. ಈಗ ಗಿಲ್ಲಿ ಅವರು ರಿಷಾ ಅವ್ರು ಹೊಡೆದಾಗ ಎಷ್ಟು ಸಿಂಪಲ್ ಆಗಿ ತಗೊಂಡ್ರು, ಇಲ್ಲಾಂದ್ರೆ ಅದನ್ನ ಏನೋ ಒಂದು ದೊಡ್ಡ ಮ್ಯಾಟ್ರ್ ಮಾಡಿ ಫುಲ್ ಸೀರಿಯಸ್ ಮಾಡಿದ್ರೆ ಅಷ್ಟಕ್ಕಷ್ಟೇ ಸುಮ್ನೆ ಸೈಲೆಂಟ್ ಆಗೋಯ್ತಾ ಇದು. ಸೊ ಆ ಒಂದು ವಿಚಾರ ಇದೇ ತರ ಆಗೋಗ್ತಾ ಇತ್ತ. ಇನ್ ಕೇಸ್ ಏನಾದ್ರೂ ನಿಜವಾಗ್ಲೂ ಮೇಲ್ ಕಂಟೆಸ್ಟೆಂಟ್ ಇಲ್ಲ ಅಂದ್ರೆ ಒಬ್ಬ ಪುರುಷ ಕಂಟೆಸ್ಟೆಂಟ್ ಒಬ್ಬ ಹೆಣ್ಣು ಮಗಳ ಮೇಲೆ ಕೈ ಮಾಡಿದ್ರೆ ಇದು ಇಷ್ಟಕ್ಕೇನೆ ನಿಲ್ತಾ ಇತ್ತ, ಇಲ್ಲ ಕಾಮಿಡಿ ವೇಲೆನೆ ತಗೊಳ್ತಾ ಇದ್ರ ಅಂದ್ಬಿಟ್ಟು ಇಲ್ಲಿ ರಿಷಾ ಅವ್ರಿಗೇನೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾಕೆ ಈ ಪ್ರಶ್ನೆ ಮಾಡ್ತಾ ಇದಾರೆ ಅಂದ್ರೆ, ರಿಷಾ ಅವ್ರು ಗಿಲ್ಲಿ ಅವ್ರು ನೋಡಿದಾಗ ಹೇಳಿದ್ದೇನು ಅಂದ್ರೆ, ನನ್ ಕಾಮಿಡಿಗೆ ಹೊಡೆದೆ ಮನೇಲಿ ನಾನು ಇನ್ನ ರಾಂಗ್ ಆಗಿರ್ತೀನಿ, ಏನೋ ನನ್ನ ತಮ್ಮನ ಹತ್ರ ಕೈ ಮಾಡೋ ತರ ಆ ಒಂದು ಆತರದಲ್ಲಿ ನಾನು ಕೈ ಮಾಡ್ಬಿಟ್ಟೆ ಅನ್ನೋ ತರ ರೀಸನ್ ಕೊಡೋದಕ್ಕೆ ಪ್ರಯತ್ನ ಪಟ್ಟಿದ್ರು. ಸೊ ಆ ಒಂದು ವಿಚಾರಕ್ಕೆ ಅವ್ರಿಗೆ ಅರ್ಥ ಆಗ್ಬೇಕು ಅಂದ್ಬಿಟ್ಟು, ಇನ್ ಕೇಸ್ ಏನಾದ್ರು ನಿಜವಾಗ್ಲೂ ಯಾರಾದ್ರೂ ಮೇಲ್ ಕಂಟೆಸ್ಟೆಂಟ್ ಫಿಮೇಲ್ ಕಂಟೆಸ್ಟೆಂಟ್ ಹೊಡೆದಿದ್ರೆ ಇದು ಇಷ್ಟು ಸಿಂಪಲ್ ಆಗಿ ಆಗೋಗ್ತಾ ಇತ್ತ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಂಡ್ ಇಲ್ಲಿ ಈ ಒಂದು ವಿಚಾರ ಬಿಗ್ ಬಾಸ್ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಮುಂದಿನ ದಿನಗಳಲ್ಲಿ ನಡೆಯಬಾರ್ದು. ಸೊ ಇದಕ್ಕೆ ಇಲ್ಲೊಂದು ಫುಲ್ ಸ್ಟಾಪ್ ಇಡಬೇಕು, ಶಂಕು ಸ್ಥಾಪನೆ ಮಾಡ್ಬೇಕು, ಸರಿಯಾದಂತ ಪಾಠ ಕಲ್ಸ್ಕೊಡ್ಬೇಕು ಅಂತ ಸುದೀಪ್ ಸರ್ ಇಲ್ಲಿ ಮಾತಾಡ್ತಾ ಇದ್ದಾರೆ. ಅಂಡ್ ಮುಂದುವರೆದ ಭಾಗದಂತೆ ಈ ಒಂದು ಏನು ರಿಷಾ ಅವ್ರಿಗೆ ಪನಿಷ್ಮೆಂಟ್ ನೀಡಬೇಕು ಆ ಒಂದು ವಿಚಾರಕ್ಕೆ ಬಿಗ್ ಬಾಸ್ ಮನೆ ಇರುವಂತ ಕಂಟೆಸ್ಟೆಂಟ್ ಗಳಿಗೆ ಅಧಿಕಾರ ನೀಡ್ತಾ ಇದ್ದಾರೆ. ಆ ಅಧಿಕಾರ ಏನಪ್ಪಾ ಅಂದ್ರೆ, ಕನ್ಫೆಷನ್ ರೂಮ್ ಅಲ್ಲಿ ಬಿಗ್ ಬಾಸ್ ಮನೆ ಇರುವಂತ ಕಂಟೆಸ್ಟೆಂಟ್ ಗಳ ಮುಂದ್ಗಡೆ 2 ಕಾರ್ಡ್ಗಳನ್ನ ಇಟ್ಟಿದ್ದಾರೆ. ಅದು ಹಳದಿ ಕಾರ್ಡು ಮತ್ತೆ ರೆಡ್ ಕಾರ್ಡು. ಹಳದಿ ಕಾರ್ಡ್ ಅಂದ್ರೆ ವಾರ್ನ್ ಮಾಡ್ಬಿಟ್ಟು ಮುಂದಿನ ದಿನಗಳಲ್ಲಿ ಈ ತರ ನಡ್ಕೊಳ್ಬಾರ್ದು ಅಂತ ಅವ್ರು ವಾರ್ನ್ ಮಾಡ್ಬಿಟ್ಟು ಮತ್ತೊಂದು ಚಾನ್ಸ್ ನೀಡೋದು. ರೆಡ್ ಕಾರ್ಡ್ ಅಂದ್ರೆ ಬಿಗ್ ಬಾಸ್ ಮನೆ ಇಮಿಡಿಯೇಟ್ ಆಗಿ ಎಲಿಮಿನೇಷನ್ ಮಾಡ್ಬಿಟ್ಟು ಹೊರಗಡೆ ಕರ್ಕೊಂಡ್ ಬರೋದು. ಸೊ ಈ ಒಂದು ವಿಚಾರದಲ್ಲಿ ಒಬ್ಬೊಬ್ಬರೇ ಕಂಟೆಸ್ಟೆಂಟ್ ಹೋಗ್ಬಿಟ್ಟು ಅವ್ರ ಒಂದು ಅಭಿಪ್ರಾಯ ತಿಳಿಸ್ಕೊಡ್ಬೇಕು. ಈ ಒಂದು ಇನ್ಸಿಡೆಂಟ್ ನ ವಿಚಾರವಾಗಿ ರಿಷಾ ಅವರು ಬಿಗ್ ಬಾಸ್ ಮನೆಯಲ್ಲಿ ಮುಂದುವರಿಬೇಕು, ಅವ್ರಿಗೆ ಇನ್ನೊಂದು ಚಾನ್ಸ್ ಕೊಡೋಣ, ಇಲ್ಲ ಅಂದ್ರೆ ಬಿಗ್ ಬಾಸ್ ಮನೆಯಿಂದ ಇಮಿಡಿಯೇಟ್ ಆಗಿ ಎಲಿಮಿನೇಷನ್ ಹೊರಗಡೆ ಬರ್ಬೇಕಾ ಅಂದ್ಬಿಟ್ಟು. ಅಂಡ್ ಈ ಒಂದು ವಿಚಾರದಲ್ಲಿ ಮಾಡುವವರು ನಮ್ಗೆ ಈ ಒಂದು ಪ್ರೋಮೋದಲ್ಲಿ ತುಂಬಾ ಹೈಲೈಟ್ ಆಗಿ ಕಾಣಿಸ್ತಾ ಇದ್ದಾರೆ. ಏನಪ್ಪಾ ಅಂದ್ರೆ, ಬಿಗ್ ಬಾಸ್ ಮನೆಯ 3ನೇ ಕ್ಯಾಪ್ಟನ್ ಆಗಿರುವಂತ ಮಾಡುವವರು ರೆಡ್ ಕಾರ್ಡ್ ನ ಎತ್ತಿಟ್ಕೊಳ್ತಾ ಇದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಏನು ರಿಷಾ ಅವರು ಮಾಡಿದ್ರು, ಅವನು ರಿಷಾ ಅವರು ಮಾಡಿದಂತ ಸಂಗತಿ ನಿಜವಾಗ್ಲೂ ಕ್ಷಮೆಗೆ ಅರ್ಹತೆ ಇಲ್ಲದಂತ ವಿಚಾರ. ಸೊ ಬಿಗ್ ಬಾಸ್ ಮನೆಯಲ್ಲಿ ರಿಷಾ ಅವರು ಇರೋದಕ್ಕೆ ಅರ್ಹತೆ ಇಲ್ಲ ಅಂದ್ಬಿಟ್ಟು ರೆಡ್ ಕಾರ್ಡ್ ನ ಇಟ್ಕೊಳ್ತಾ ಇದ್ದಾರೆ, ಎಲಿಮಿನೇಷನ್ ಆಗ್ಬೇಕು ಅಂತ. ಅಂಡ್ ರಿಮೈನಿಂಗ್ ಆಫ್ ದಿ ಕಂಟೆಸ್ಟೆಂಟ್ಸ್ ಹಳದಿ ಕಾರ್ಡ್ ನ ಇಟ್ಕೊಂಡಂಗೆ ನಮಗೆ ಪ್ರೋಮೋದಲ್ಲಿ ಕಾಣ ಸಿಗ್ತಾ ಇದೆ. ಸೊ ಈ ಒಂದು ವಿಚಾರದಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಇರುವಂತ ಕಂಟೆಸ್ಟೆಂಟ್ ಗಳು ಏನ್ ನಿರ್ಧಾರ ತಗೊಳ್ತಾರೋ ಅದ್ರ ಮೇಲೆ ರಿಷಾ ಅವರ ಭವಿಷ್ಯ ನಿರ್ಧಾರ ಆಗುತ್ತೆ ಅನ್ನೋ ತರ ಇಲ್ಲಿ ಟಾಸ್ಕ್ ನೀಡಿದ್ದಾರೆ ಬಿಗ್ ಬಾಸ್ ಅವರು. ಅಂಡ್ ಸುದೀಪ್ ಸರ್ ಸಹ ತುಂಬಾನೇ ಸ್ಟ್ರಾಂಗ್ ಆಗಿರುವಂತ ಕ್ಲಾಸ್ ಏನೇ ತಗೊಳ್ತಾ ಇದ್ದಾರೆ. ಸೊ ನಿಮ್ಮಲ್ಲಿ ಕೆಲವರಿಗೆ ಅಭಿಪ್ರಾಯ ಇದೆ, ಅದೇನಪ್ಪಾ ಅಂದ್ರೆ ಸುದೀಪ್ ಸರ್ ಇನ್ನ ಸ್ಟ್ರಾಂಗ್ ಆಗಿರುವಂತ ಒಂದು ಕ್ಲಾಸ್ ತಗೋಬೇಕು, ಅದು ಮಾಡಬೇಕು ಇದು ಮಾಡ್ಬೇಕು ಅಂತ. ಸುದೀಪ್ ಸರ್ ನ ಸ್ಟೇಜ್ ಆಗಿರ್ಬೋದು, ಅವರ ಒಂದು ಇಮೇಜ್ ಆಗಿರ್ಬೋದು, ತುಂಬಾ ಪರ್ಸನಲ್ ರೇಂಜ್ ಗೆ ಹಿಡಿದು ಟಾರ್ಗೆಟ್ ಮಾಡಿ ಮಾತಾಡಿ, ಇಲ್ಲಾಂದ್ರೆ ಬುದ್ಧಿ ಕಲ್ಸೋದಕ್ಕೆ ಜಾಸ್ತಿ ಅವ್ರನ್ನ ಬೈಯೋದಕ್ಕೆ ಅಥವಾ ಅವ್ರಿಗೆ ಬುದ್ಧಿ ಕಲ್ಸೋದ್ ಮಾತಾಡೋದಕ್ಕೆ ಆಗೋದಿಲ್ಲ. ಯಾಕೆ ಅಂದ್ರೆ ಬಿಗ್ ಬಾಸ್ ಮನೆಗೆ ಬಂದಂತ ಎಲ್ಲಾ ಕಂಟೆಸ್ಟೆಂಟ್ ಗಳಿಗೆ ಎಲ್ಲೋ ಒಂದ್ ಕಡೆ ಅವ್ರೊಂದು ಗೌರವ ಕಾಪಾಡಬೇಕು ಅನ್ನೋ ಜವಾಬ್ದಾರಿ ಇವ್ರ ಮೇಲೆ ಸಹ ಇರುತ್ತೆ. ಸುದೀಪ್ ಸರ್ ಅಂತ ಇಮೇಜ್ ಇರುವಂತ ವ್ಯಕ್ತಿನೇ ತುಂಬಾ ತೀರಾ ಅವ್ರಿಗೆ ಫುಲ್ ಕ್ಲಾಸ್ ತಗೊಂಡ್ಬಿಟ್ರೆ ಅವ್ರ ಇಮೇಜ್ ಕಂಪ್ಲೀಟ್ ಆಗಿ ಬಿದ್ದೋಗ್ಬಿಡುತ್ತೆ. ಹೊರಗಡೆ ಬಂದಾಗ ಅವ್ರ ತುಂಬಾ ಇಮೇಜ್ ಕಮ್ಮಿ ಆದಾಗ ಎಲ್ಲೋ ಒಂದ್ ಕಡೆ ಅವ್ರು ಡಿಪ್ರೆಸ್ ಆಗಿರ್ತಾರೆ. ಸೊ ಅಷ್ಟರ ಮಟ್ಟಿಗೆ ಹಿಡಿದು ಸುದೀಪ್ ಸರ್ ಕ್ಲಾಸ್ ತಗೊಳಕ್ ಹೋಗೋದಿಲ್ಲ. ಸೊ ಬಿಗ್ ಬಾಸ್ ಅವರು ಸಹ ಈ ಒಂದು ಇದರ ಇನ್ಸಿಡೆಂಟ್ ಅಲ್ಲಿ ತುಂಬಾ ರಾಂಗ್ ಇದೆ ಅಂತ ನಾನು ಹೇಳ್ತೀನಿ. ಯಾಕೆ ಅಂದ್ರೆ ಆ ಒಂದು ಇನ್ಸಿಡೆಂಟ್ ಆದಾಗ ಇಮಿಡಿಯೇಟ್ ಆಗಿ ಬಿಗ್ ಬಾಸ್ ಅವರು ಆಕ್ಷನ್ ತಗೊಬೇಕಾಯ್ತು. ಕಿಚ್ಚನ ಪಂಚಾಯತಿ ಅವ್ರಿಗೂ ವೈಟ್ ಮಾಡಿಸಿದಾಗ ಅಲ್ಲಿ 100% ಎಲ್ಲರಿಗೂ ಗೊತ್ತು ಸುದೀಪ್ ಸರ್ ಅವ್ರನ್ನ ಎಲಿಮಿನೇಷನ್ ಮಾಡಿ ಹೊರಗಡೆ ಕರ್ಕೊ ಬರೋದಿಲ್ಲ. ಯಾಕೆ ಅವ್ರಿಗೆ ಒಂದು ಚಾನ್ಸ್ ಕೊಡೋದಿಲ್ಲ, ಬುದ್ಧಿ ಮಾತಾಡೋದು ಬೈಯೋದು ಪ್ರಯತ್ನ ಪಡ್ತಾರೆ. ಮನುಷ್ಯನ ಪ್ರತಿಯೊಬ್ಬರು ತಪ್ಪು ಮಾಡೇ ಮಾಡ್ತಾರೆ. ಸೊ ಎಲ್ಲೋ ಒಂದ್ ಕಡೆ ಅವ್ನ ತಪ್ಪಿಗೆ ಕ್ಷಮೆ ಇರಬೇಕು, ಆ ತಪ್ಪು ಮಾಡಿದಂತ ತಪ್ಪಿಗೆ ಒಂದು ಶಿಕ್ಷೆ ಇರಬೇಕು. ಸೊ ಆ ಒಂದು ಶಿಕ್ಷೆ ಮೂಲಕ ಅವರಿಗೆ ಆ ಒಂದು ತಪ್ಪಿಗೆ ಕ್ಷಮೆ ನೀಡೋಕೆ ಪ್ರಯತ್ನ ಪಡ್ತಾರೆ ಅಂತ ಎಲ್ಲರಿಗೂ ಗೊತ್ತು. ಸೊ ಅದೇ ಸಹ ಇಲ್ಲಿ ಆಗಿರೋ ತರ ಕಾಣ್ ಸಿಗ್ತಾ ಇದೆ ನಮ್ಗೆ. ಅಂಡ್ ಪ್ರೋಮೋದಲ್ಲಿ ಇನ್ನೊಂದ್ ಏನಪ್ಪಾ ಮೇಜರ್ ಆಗಿ ನಮ್ಗೆ ಕಾಣಿಸ್ತಾ ಇರೋದು ಅಂದ್ರೆ, ಯಾವಾಗ ಮಾಡುವವರು ಹೋಗ್ಬಿಟ್ಟು ಕನ್ಫೆಷನ್ ರೂಮ್ ನಲ್ಲಿ ರೆಡ್ ಕಾರ್ಡ್ ನ ಕೊಟ್ಟು ಹೊರಗಡೆ ಬರ್ತಾರೆ, ಪ್ರೋಮೋ ಎಂಡಿಂಗ್ ನಲ್ಲಿ ನಾವು ನೋಡ್ಕೊಳ್ಳೋದಾದ್ರೆ ರಿಷಾ ಅವರು ಮಾಡೋರ್ ಕಡೆ ಕೈ ತರಿಸ್ಕೊಂಡು ಅಳ್ಕೊಂಡು ಹೋಗ್ತಾ ಇದಾರೆ. ಸೊ ಇಲ್ಲಿ ಮಾಡುವವರು ರೆಡ್ ಕಾರ್ಡ್ ಕೊಟ್ಟಿರೋದು ಸಹ ರಿಷಾ ಅವ್ರಿಗೆ ಪ್ರಾಬ್ಲಮ್ ಆಗಿದೆ. ಇಷ್ಟೆಲ್ಲ ಆದ್ಮೇಲೆ ಸಹ ಬುದ್ಧಿ ಕಲ್ತಂಗೆ ಇಲ್ಲಿ ರಿಷಾ ಅವ್ರು ಕಾಣ್ ಸಿಗ್ತಾ ಇಲ್ಲ. ಮಾಡುವವರ ಅಭಿಪ್ರಾಯದ ಪ್ರಕಾರ ಮಾಡುವವ್ರಿಗೆ ಏನ್ ಅನ್ಸಿದೆ, ಅವ್ರ ಅಭಿಪ್ರಾಯದಲ್ಲಿ ರಿಷಾ ಅವ್ರು ಬಿಗ್ ಬಾಸ್ ಮನೇಲಿ ಇರ್ಬೇಕಾ ಬೇಡವಾ, ಅವ್ರು ಮಾಡಿದಂತ ತಪ್ಪಿಗೆ ಕ್ಷಮೆ ಇದೆಯಾ ಇಲ್ಲ
ಅಂದ್ಬಿಟ್ಟು ಅವರ ನಿರ್ಧಾರವನ್ನ ಅವ್ರು ತಗೊಂಡಿದ್ದಾರೆ. ಸೊ ಇವರ ಮಾತಿನ ನಿರ್ಧಾರ ಇವ್ರು ಮಾಡ್ಬೇಕಾದ್ರೆ ಅವರ ನಿರ್ಧಾರವನ್ನ ಪ್ರಶ್ನೆ ಮಾಡುವಂತ ಅಧಿಕಾರ ಹೇಗೆ ರಿಷಿ ಅವ್ರಿಗೆ ಬರುತ್ತೆ? ಸೊ ಈ ಒಂದು ವಿಚಾರದಲ್ಲಿ ಏನ್ ಮಾಡು ಕಡೆ ಕೈ ತೋರಿಸ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಈ ಒಂದು ಸಂದರ್ಭದಲ್ಲಿ ನಿಂತು ಮಾಡಿ ತಪ್ಪು ಅನ್ನೋ ತರ ಸಹ ಇವ್ರು ಬಿಹೇವ್ ಮಾಡ್ತಾ ಇದಾರೆ ಅಲ್ಲಿ. ಸೊ ಈ ಒಂದು ವಿಚಾರವಾಗಿ ಸಹ ಸುದೀಪ್ ಸರ್ ಕೇಳ್ಬೇಕು ಇವತ್ತಿನ ಪಂಚಾಯತಿಯಲ್ಲಿ, ಏನ್ ಮಾಡು ತಗೊಂಡಂತ ನಿರ್ಧಾರದ ಮೇಲೆ ಸಹ ಇವ್ರಿಗೆ ಅಸಮಾಧಾನ ಇದೆ. ಬಿಗ್ ಬಾಸ್ ಮನೆಯಲ್ಲಿ ಅಂದ್ರೆ ಇವ್ರು ಏನೇ ತಪ್ಪು ಮಾಡೋ ಸಹ ಎಲ್ಲರೂ ಕ್ಷಮಿಸ್ಬಿಡ್ಬೇಕಾ? ಎಲ್ಲೋ ಒಂದು ಜಾಗದಲ್ಲಿ ಇವ್ರು ಮಾಡಿದ ತಪ್ಪಪ್ಪ, ಬಿಗ್ ಬಾಸ್ ಮನೆ ಇರೋದಕ್ಕೆ ಅರ್ಹತೆ ಇಲ್ಲ ಅಂತ ಅನ್ಕೊಂಡಿರ್ಬೋದಲ್ಲ. ಬಿಗ್ ಬಾಸ್ ನ ಮೂಲ ನಿಯಮ ಇರೋದೇನು, ಯಾರ ಮೇಲಾದ್ರೂ ಕೈ ಮಾಡೋಂಗಿಲ್ಲ, ಯಾರ ಮೇಲೂ ಸಹ ಫಿಸಿಕಲ್ ಆಗಿ ಅಟ್ಯಾಕ್ ಮಾಡೋಂಗಿಲ್ಲ ಅಂದ್ಬಿಟ್ಟು ಬಿಗ್ ಬಾಸ್ ನಲ್ಲಿ ಮೂಲ ನಿಯಮ ಇರೋದ್ರಿಂದ ಯಾವ್ದೋ ಒಬ್ಬ ಕಂಟೆಸ್ಟೆಂಟ್ ಗೆ ಹೋಗಿ ಇವ್ರು ಮಾಡಿರೋ ತುಂಬಾ ರಾಂಗ್ ಆಗಿದೆ. ಸೊ ಇವ್ರು ಬೇಡ ಅನ್ನೋ ಅಭಿಪ್ರಾಯ ಬಂದಿರ್ಬೋದು. ನನ್ನ ಕೇಳೋದಾದ್ರೆ ಮಾಡೋರು ತಗೊಂಡಂತ ನಿರ್ಧಾರ 100% ಕರೆಕ್ಟ್ ಆಗಿದೆ. ಸೊ ಮಾಡೋರು ಈ ವಿಚಾರದಲ್ಲಿ ತಗೊಂಡಂತ ನಿರ್ಧಾರಕ್ಕೂ ಸಹ ಇವರು ಅಸಮಾಧಾನ ವ್ಯಕ್ತಪಡಿಸೋದಾಗಿರೋದು, ಹತ್ಕೊಂಡು ಅವ್ರ ಕಡೆ ಕೈ ತೋರಿಸ್ಕೊಂಡು ನೀನ್ ಮಾಡಿದ್ ರಾಂಗು ಅಂತ ಅಲ್ಲಿ ಮಾತಾಡ್ಕೊಂಡು ಹೋಗೋದಾಗಿರ್ಬೋದು, ತುಂಬಾ ಅಂದ್ರೆ ತುಂಬಾ ರಾಂಗು. ಎಲ್ಲೋ ಒಂದ್ ಕಡೆ ಇಲ್ಲಿ ರಿಷಿ ಅವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ಮಾಡೋರ್ನ ನಿಜವಾಗ್ಲೂ ಮಾಡೋರ್ ರಿಷಿ ಟಾರ್ಗೆಟ್ ಮಾಡ್ತಾರ, ಅದಲ್ಲ ಮಾಡೋರ್ನ ರಿಷಿ ಅವರೇ ಟಾರ್ಗೆಟ್ ಮಾಡ್ತಾ ಇದಾರೆ ಅಂತ ನಾನು ಹೇಳ್ತೀನಿ. ಯಾಕೆ ಅಂದ್ರೆ ಏನು ಕಳೆದ ಎಪಿಸೋಡ್ ನಲ್ಲಿ ರಿಷಿ ಅವ್ರಿಗೆ ಬಾತ್ರೂಮ್ ಕೆಲಸ ನೀಡಿದಾಗ ಇವ್ರು ಹೋಗ್ಬಿಟ್ಟು ಹತ್ಕೊಂಡ್ ಕುತ್ಕೊಂಡ್ಬಿಟ್ಟು ನಾನು ಮನೇಲಿ ಏನು ಬಾತ್ರೂಮ್ ಕೆಲಸನ ಮಾಡಿಲ್ಲ, ಮಾಡೋ ನನಗೆ ಟಾರ್ಗೆಟ್ ಮಾಡಿ ಮಾತಾಡ್ತಾ ಇದ್ದಾನೆ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಪ್ಟನ್ ಆದಂತ ವ್ಯಕ್ತಿ ಇವ್ರಿಗೆ ಕೆಲಸ ವಹಿಸೋದು ಸಹ ಟಾರ್ಗೆಟ್ ಮಾಡ್ದಂಗೆ ಅಂತ ಇವ್ರು ಭಾವಿಸ್ತಾ ಇದ್ದಾರೆ. ಅಂಡ್ ಮುಖಕ್ಕೆ ಮಸಿ ಬಳಿಬೇಕಾದ್ರೆ ಟಾಸ್ಕ್ ನಲ್ಲಿ ಮಾಡೋರು ಏನು ಗಿಲ್ಲಿ ಮೇಲೆ ಅಲ್ಲೇ ಮಾಡಿದ್ ಕರೆಕ್ಟ್ ಅಲ್ಲ, ನೀವು ಮಾತಾಡ್ತಾ ರೀತಿ ಕರೆಕ್ಟ್ ಅಲ್ಲ ಅಂತ ಹೇಳಿದಾಗ ಅದು ಇವ್ರಿಗೆ ಟಾರ್ಗೆಟ್ ಆಗಿ ಕಾಣ್ತಾ ಇದೆ. ಅಂದ್ರೆ ನೀವು ಮಾಡದಂತ ತಪ್ಪನ್ನ ಎತ್ತಿ ತೋರಿಸೋದು ಸಹ ನಿಮ್ಗೆ ತಪ್ಪು ಅಂದ್ರೆ ಯಾವ ತರ ಅದು ಸಮಂಜಸ? ಅಂಡ್ ಇಲ್ಲಿ ಬಿಗ್ ಬಾಸ್ ಅವರು ರಿಷಿ ಅವ್ರಿಗೆ ಸೆಕೆಂಡ್ ಚಾನ್ಸ್ ಕೊಡ್ತಾ ಇರೋದಾಗಿರ್ಬೋದು, ಇಲ್ಲ ಅಂದ್ರೆ ಬಿಗ್ ಬಾಸ್ ಮನೆ ರಿಷಿ ಅವ್ರನ್ನ ಮುಂದುವರಿಸ್ತಾ ಇರೋದಾಗಿರ್ಬೋದು, ದೊಡ್ಡ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಮನುಷ್ಯನ ಅದನ್ನ ಪ್ರತಿಯೊಬ್ಬ ಸಹ ಯಾವ್ದೋ ಒಂದು ಟೈಮ್ ತಪ್ಪು ಮಾಡೇ ಮಾಡ್ತಾನೆ. ಸೊ ಅವ್ನ ತಪ್ಪನ್ನ ತಿದ್ದುಕೊಂಡು ಮುಂದೆ ಹೋಗ್ಬೇಕು. ಇಲ್ಲಿ ರಿಷಿ ಅವರಿಗೆ ಆ ಒಂದು ಏನು ತಪ್ಪನಿಗೆ ಇನ್ನೊಂದು ಚಾನ್ಸ್ ನೀಡ್ತಾ ಇರೋದು ತಪ್ಪಾಗಿ ಕಾಣಿಸ್ತಾ ಇಲ್ಲ. ಬಟ್ ಆ ಒಂದು ತಪ್ಪು ಮಾಡಾದ್ಮೇಲೆ ಸಹ ಇವರು ಅದ್ರ ತಪ್ಪಿನ ತಿಳುವಳಿಕೆ ಅವ್ರಿಗೆ ಆಗ್ಲಿಲ್ವಲ್ಲ, ಅದು ಒಂಥರ ದೊಡ್ಡ ತಪ್ಪಾಗಿ ಕಾಣಿಸ್ತಾ ಇದೆ. ಯಾಕೆ ಈ ಪ್ರಶ್ನೆ ಹೇಳ್ತಾ ಇದೀನಿ, ಯಾಕೆ ಈ ಮಾತು ಮಾತಾಡ್ತಾ ಇದೀನಿ ಅಂದ್ರೆ ಮಂಡೇ ಎಪಿಸೋಡ್ ನಲ್ಲಿ ನಡೆದಿದ್ದ ಹಲ್ಲೆ ಏನು ಗಿಲ್ಲಿ ಮೇಲೆ ರಿಷಿ ಅವರ ಕೈ ಮಾಡಿದ್ದು, ಮಂಡೇ ಎಪಿಸೋಡ್ ಆದ್ಮೇಲೆ 5 ದಿನಗಳಿಂದ 6 ದಿನಗಳ ಕಾಲ ಅವ್ರ ಮುಖದಲ್ಲಿ ಎಲ್ಲಾದ್ರೂ ಆಗಿ ಗಿಲ್ಲಿನ ಹೊಡೆದಿದ್ ನನ್ ತಪ್ಪು, ನಿಜವಾಗ್ಲೂ ಹೋಗ್ಬಿಟ್ಟು ಗಿಲ್ಲಿ ಹತ್ರ ಪರ್ಸನಲ್ ಆಗಿ ಸಾರಿ ಕೇಳ್ಬೇಕು, ನಾನು ಪಶ್ಚಾತ್ತಾಪ ಪಡ್ತಾ ಇದ್ದೀನಿ, ಏನೋ ಕೋಪದಲ್ಲಿ ಆಗೋಯ್ತಪ್ಪ ಅಂತ ಎಲ್ಲೂ ಸಹ ಅವ್ರು ಕ್ಷಮಾಪಣೆ ಕೇಳಿದ್ ಎಲ್ಲೂ ಸಹ ನಮ್ಗೆ ಕಾಣಿಸಿಗ್ಲಿಲ್ಲ. ಅದಾದ್ಮೇಲೆ ಸಹ ಗಿಲ್ಲಿನ ಪದೇ ಪದೇ ಟಾರ್ಗೆಟ್ ಮಾಡ್ತಾ ಇದ್ರು. ಗಿಲ್ಲಿ ಮತ್ತೆ ಕಾವ್ಯ ಅವರ ಆ ಬಾಂಡ್ ಏನಿದೆ ಅದನ್ನ ಬ್ರೇಕ್ ಮಾಡೋದಕ್ಕೆ ನೋಡ್ತಾ ಇದ್ರು. ನಿಜವಾಗ್ಲೂ ಅವ್ರ ತಪ್ಪಿನ ಅವ್ರ ಅರಿವು ಆಗ್ಬಿಟ್ಟು ಏನೋ ಮಿಸ್ ಆಗಿ ಮಾಡ್ಬಿಟ್ಟೆ ಅನ್ನೋದು ಪಶ್ಚಾತ್ತಾಪ ಅವರಲ್ಲಿ ಇದ್ದಾಗ ಒಂದ್ ಚಾನ್ಸ್ ಕೊಡ್ಲಿ. ಓಕೆ, ಅವ್ರು ಮಾಡದಂತ ತಪ್ಪು ಏನೋ ಆಂಕರ್ ನಲ್ಲಿ ಕೋಪದಲ್ಲಿ ಮಾಡ್ಬಿಟ್ರು. ಸೊ ಈ ಒಂದು ತಪ್ಪಿಗೆ ಎಲ್ಲಾರು ಮನುಷ್ಯನಾಗ ಹುಟ್ಟಿರೋ ಪ್ರತಿಯೊಬ್ರು ತಪ್ಪು ಮಾಡ್ತಾರಪ್ಪ, ಒಂದ್ ಚಾನ್ಸ್ ಕೊಡೋಣ ಅನ್ನೋ ಒಂದು ಫೀಲಿಂಗ್ ಪ್ರತಿಯೊಬ್ಬರಿಗೂ ಬರುತ್ತೆ. ಬಟ್ ಎಲ್ಲೂ ಸಹ ಅವ್ರು ತಪ್ಪು ಮಾಡ್ದಂಗೆ ಅವ್ರಿಗೆ ಅನಿಸಿಕೆನೆ ಬರ್ಲಿಲ್ಲ, ಅವ್ರು ಪಶ್ಚಾತ್ತಾಪ ಪಟ್ಟಿ ಸಹ ನಮ್ಗೆ ಕಾಣಿಸಿಗ್ಲಿಲ್ಲ. ಅಂಡ್ ಇಲ್ಲಿ ಪ್ರೋಮೋದಲ್ಲಿ ನೋಡ್ಕೊಂಡ್ರು ಸಹ ಅಲ್ಲಿ ಯಾರೋ ಒಬ್ಬ ಕಂಟೆಸ್ಟೆಂಟ್ ಅವ್ರು ಬಿಗ್ ಬಾಸ್ ಮೇಲೆ ಇರೋದ್ ಬೇಡ ಅಂತ ಹೇಳಿದ್ಮೇಲೆ ಸಹ ಇವ್ರು ಅವ್ರ ಮೇಲೆ ಸಹ ಅಸಮಾಧಾನ ತೋರಿಸ್ತಾ ಇದ್ದಾರೆ. ಅಂಡ್ ಇಲ್ಲಿ ಇನ್ನೊಂದೇನಪ್ಪಾ ಅಂದ್ರೆ ಈ ಒಂದು ಎಪಿಸೋಡ್ ನಲ್ಲಿ ಏನು ರಿಷಿ ಅವ್ರಿಗೆ ಸರಿಯಾದಂತ ಕ್ಲಾಸ್ ತಗೊಬೇಕು, ಸರಿಯಾದಂತ ಮಂಗಳಾರತಿ ಮಾಡ್ಬೇಕು ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ಆ ರೇಂಜ್ ಗೆ ಮಹಾಮಂಗಳಾರತಿ ಇಲ್ಲಾಗಿದೆ. ಬಿಗ್ ಬಾಸ್ ಮನೆಯಲ್ಲಿ ರಿಷಿ ಅವ್ರ ಕಣ್ಣೀರ್ ಇಟ್ಕೊಂಡು ಈಗ ಅವ್ರು ಮಾಡಿದಂತ ತಪ್ಪಿಗೆ ಪಶ್ಚಾತ್ತಾಪ ಕೊಡೋಂಗಾಗಿದೆ. ನಾವು ಪ್ರೋಮೋದಲ್ಲಿ ನೋಡ್ಕೊಂಡ್ರೆ ರಿಷಿ ಅವ್ರು ಕಣ್ಣೀರ್ ಇಡ್ತಾ ಇದಾರೆ, ನನ್ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಷನ್ ಆಗೋಗೋದು ಪಕ್ಕ ಅನ್ನೋ ರೇಂಜ್ಗೆ ಕಣ್ಣೀರ್ ಇಡ್ತಾ ಇದಾರೆ. ಅಂಡ್ ಸುದೀಪ್ ಸರ್ ಸಹ ಕೇವಲ ಮಾತುಗಳಲ್ಲೇ ಅವ್ರ ಮನಸ್ಸಿಗೆ ಸರಿಯಾಗಿ ತಗೊಳ್ಳುವಂತ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ದೇವರು ಕೈಗಳು ಕೊಟ್ಟಿರೋದು ದುಡಿಮೆಗೆ ಗೆಲ್ಲೋದಿಕ್ಕೆ ಅಂತ ಇಲ್ಲಿ ಮಾತಾಡ್ಬೇಕಾದ್ರೆ ರಿಷಿ ಅವ್ರ ಹೆಂಗ್ ಗಿಲ್ಲಿ ಮೇಲೆ ಅಲ್ಲೇ ಮಾಡಿದ್ರು, ನಿನ್ ಯಾರದ ಮೇಲೆ ಅಂದ್ರೆ ಅವ್ರ ಮೇಲೆ ಅಲ್ಲೇ ಮಾಡೋದಕ್ಕೆಲ್ಲ ದೇವ್ರ ಕೈ ಕೊಟ್ಟಿಲ್ಲಮ್ಮ, ನಿನ್ನ ದುಡಿಮೆ ನೀನ್ ಮಾಡ್ಕೊಳ್ಳೋದಕ್ಕೆ, ಇಲ್ಲ ಅಂದ್ರೆ ನಿನ್ನ ಏನೋ ಗೆಲ್ಲೋದಕ್ಕೆ ದೇವ್ರ ಕೈ ಕೊಟ್ಟಿರೋದು, ಅದನ್ನ ಒಳ್ಳೆ ರೀತಿಯಲ್ಲಿ ಉಪಯೋಗ ಅಂತ ಮಾಡ್ಕೊಂಡ್ಬಿಟ್ಟು ಇಂಡೈರೆಕ್ಟ್ ಆಗಿ ಚಾಟಿಯಾಗಿ ಹೇಳ್ತಾ ಇದ್ದಾರೆ. ಅಂಡ್ ಇನ್ನೊಂದೇನಪ್ಪಾ ಅಂದ್ರೆ ಇಲ್ಲಿ ರಿಷಿ ಅವ್ರು ನನ್ ಫನ್ನಿ ಆಗಿ ಮಾಡಿದೆ, ಕಾಮಿಡಿಯಾಗಿ ಮಾಡಿದೆ, ಗಿಲ್ಲಿ ಹೊಡೆದಿದ್ದು ಏನೋ ನನ್ನ ತಮ್ಮ ಅನ್ಕೊಳ್ಳೋ ರೇಂಜ್ ಅಲ್ಲಿ ಆಂಗರ್ ಅಲ್ಲಿ ಹೊಡೆದ್ಬಿಟ್ಟೆ ಅವಾಗ ಅಂತ ಹೇಳಿದ್ರಲ್ಲ. ಸೊ ಆ ಒಂದು ವಿಷಯಕ್ಕೂ ಸಹ ಇಲ್ಲಿ ಕೊಂಡ್ರು ಕೊಡೋ ತರನೇ ಮಾತಾಡ್ತಾ ಇದ್ದಾರೆ. ಅದೇನಪ್ಪಾ ಅಂದ್ರೆ ಇನ್ ಕೇಸ್ ನಿಜವಾಗ್ಲೂ ಯಾರಾದ್ರೂ ಮೇಲ್ ಕಂಟೆಸ್ಟೆಂಟ್ ಯಾರು ಫೀಮೇಲ್ ಕಂಟೆಸ್ಟೆಂಟ್ ಕೈ ಮಾಡಿದ್ರೆ ಇದಿಷ್ಟು ಸಿಂಪಲ್ ಆಗಿ ಆಗೋಗ್ತಾ ಇದೆ ಅಂತ ಕೇಳ್ತಾ ಇದಾರೆ. ಸೊ ಈ ಒಂದು ವಿಚಾರದಲ್ಲಿ ನೀವೇನು ಗಿಲ್ಲಿನ ಹೊಡೆದಿದ್ದು ನಾನು ಏನೋ ಕೋಪದಲ್ಲಿ ಹೊಡೆದ್ಬಿಟ್ಟೆ, ಕಾಮಿಡಿಯಲ್ಲಿ ಹೊಡೆದ್ಬಿಟ್ಟೆ ಅಂತ ಹೇಳ್ತಾ ಇದ್ರ. ಇನ್ ಕೇಸ್ ಏನಾದ್ರು ನಿಮ್ಮನ್ನೇ ಯಾರಾದ್ರೂ ಇಲ್ಲಿ ಹೊಡೆದಿದ್ರೆ ನೀವು ಅಷ್ಟೇ ಸಿಂಪಲ್ ಆಗಿ ತಗೊಳ್ತಾ ಇದ್ರ ಅಂದ್ಬಿಟ್ಟು ರಿಷಿ ಅವ್ರಿಗೆ ಪ್ರಶ್ನೆ ಮಾಡೋ ತರ ಇಲ್ಲಿ ಕ್ವಶನ್ ಕೇಳ್ತಾ ಇದಾರೆ. ಸೊ ಅಂಡ್ ಈ ಒಂದು ವಿಚಾರದಲ್ಲಿ ನಿಜವಾಗ್ಲೂ ನಾವು ಹ್ಯಾಟ್ಸ್ ಆಫ್ ಹೇಳ್ಬೇಕಾಗಿರೋದು ಯಾರಿಗಪ್ಪ ಅಂದ್ರೆ ಅದು ಗಿಲ್ಲಿ ಅವರಿಗೆ. ನಾನು ಕಳೆದ ಎಪಿಸೋಡ್ ಗಳ ರಿವ್ಯೂ ಸಹ ಕಂಟಿನ್ಯೂಸ್ ಆಗಿ ಹೇಳ್ಕೊಂಡಾಗ ಬರ್ತಾ ಇದ್ದೆ, ಗಿಲ್ಲಿ ಅವ್ರು ಆಗಿರೋದಕ್ಕೇನೆ ಬಿಗ್ ಬಾಸ್ ಮನೇಲಿ ರಿಷಿ ಅವ್ರು ಇನ್ನ ಮುಂದುವರಿತಾ ಇದ್ದಾರೆ. ಇನ್ ಕೇಸ್ ಏನಾದ್ರು ಗಿಲ್ಲಿ ಸ್ಥಾನದಲ್ಲಿ ಬೇರೆ ಯಾವುದೇ ಕಂಟೆಸ್ಟೆಂಟ್ ಇದ್ರು ಸಹ ರಿಷಿ ಅವರು ಅವತ್ತೇನೆ ಇಮಿಡಿಯೇಟ್ ಆಗಿ ಎಲಿಮಿನೇಷನ್ ಆಗಿ ಬಿಗ್ ಬಾಸ್ ಮನೆಗೆ ಹೊರಗಡೆ ಬರ್ತಾ ಇದ್ರು. ಯಾಕೆ ಅಂದ್ರೆ ಯಾವ್ದು ಕೈ ಮಾಡಿದಾಗ ನಿಜವಾಗ್ಲೂ ಕೈ, ಇವಾಗ ಗಿಲ್ಲಿ ಅವ್ರನ್ನ ತಪ್ಪಿದ್ರು ಸಹ ನಾವು ಒಂದು ಸಂದರ್ಭದಲ್ಲಿ ಗಿಲ್ಲಿ ಸ್ಥಾನದಲ್ಲಿ ಬೇರೆ ಯಾರಾದ್ರೂ ಇದು ತಪ್ಪು ಮಾಡಿ ಬೇರೆ ಕಂಟೆಸ್ಟೆಂಟ್ ಕೈ ಮಾಡಿದ್ರು ಸಹ ತಪ್ಪು ಮಾಡದಂತ ಕಂಟೆಸ್ಟೆಂಟ್
ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಷನ್ ಆಗ್ತಾ ಇರಲಿಲ್ಲ. ಕೈ ಮಾಡದಂತೆ ಕಂಟೆಸ್ಟೆಂಟ್ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಷನ್ ಆಗ್ತಾ ಇತ್ತು. ಅಷ್ಟರ ಮಟ್ಟಿಗೆ ಸಿಂಪತಿ ಗೇಮ್ ಆಡ್ಬಿಡೋರು, ಅಷ್ಟರ ಮಟ್ಟಿಗೆ ಆ ಗಲಾಟೆನ ದೊಡ್ಡ ಮಟ್ಟಿಗೆ ತಗೊಂಡ್ ಹೋಗ್ಬಿಡೋರು. ಬಟ್ ಇಲ್ಲಿ ಗಿಲ್ಲಿ ಕಡೆ ಅಷ್ಟರ ಮಟ್ಟಿಗೆ ತಪ್ಪಿಲ್ಲ ಅಂದ್ರು ಸಹ ಗಿಲ್ಲಿ ಅವರು ಅಲ್ಲಿ ಅದನ್ನ ಕಾಮಿಡಿ ವೇನೆ ತಗೊಂಡ್ರು. ಆ ಒಂದು ಇನ್ಸಿಡೆಂಟ್ ಆದ್ಮೇಲೆ ಸಹ ಏನ್ ಬೆಡ್ರೂಮ್ ಅಲ್ಲಿ ಬಂದು ತಳ್ಳೋದಕ್ಕೆ ಪ್ರಯತ್ನ ಪಟ್ರು ರಿಷಾ ಅವ್ರು ಗಿಲ್ಲಿನ, ಮತ್ತೆ ಪದೇ ಪದೇ ಪದಬಳಕೆಗಳು ಮಾಡ್ತಾ ಇದ್ರು. ಎಲ್ಲೂ ಸಹ ಗಿಲ್ಲಿ ಅವರು ಟೂ ಪರ್ಸನಲ್ ಆಗಿ ಅದನ್ನ ಸಿಂಪತಿ ಗೇಮ್ ಆಗಿ ದೊಡ್ಡ ಜಗಳವಾಗಿ ಇಲ್ಲ ಅಂದ್ರೆ ರಿಷಾ ಅವ್ರ ನೆಗೆಟಿವ್ ಆಗಿ ತೋರಿಸೋದಕ್ಕೆ ಪೋಟ್ರೆ ಮಾಡೋದಕ್ಕೆ ಎಲ್ಲೂ ಸಹ ಪ್ರಯತ್ನ ಪಟ್ಟಿದ್ ನಮ್ಗೆ ಕಾಣ್ ಸಿಗ್ಲೇ ಇಲ್ಲ. ಎಲ್ಲೋ ಒಂದ್ ಕಡೆ ರಿಷಾ ಅವ್ರು ತುಂಬಾ ಅಧಿಕವಾಗಿ ಪದಬಳಕೆಗಳು ಮಾಡ್ತಾ ಇದ್ದಾಗ ಅವ್ರು ಕಾಲ್ ಎಳೆಯೋದಕ್ಕಾಗಿರ್ಬೋದು, ಇಲ್ಲಾಂದ್ರೆ ಅವ್ರ ವಿರುದ್ಧವಾಗಿ ಮಾತಾಡೋದಕ್ಕೆ ಟಾಂಟ್ ಮಾಡೋದ್ರ ಕಾಮಿಡಿ ವೇಲೆ ಉತ್ತರ ನೀಡ್ತಾ ಇದ್ರ ಹೊರತು ಎಲ್ಲೂ ಸಹ ತೀರಾ ಅವ್ರನ್ನ ನೆಗೆಟಿವ್ ಮಾಡ್ಬಿಡ್ಬೇಕು, ಅವ್ರನ್ನ ಇಲ್ಲಾಂದ್ರೆ ಡೌನ್ ಮಾಡ್ಬಿಡ್ಬೇಕು ಅಂತ ಎಲ್ಲೂ ಸಹ ಪ್ರಯತ್ನ ಪಟ್ಟಿದ್ ನಮ್ಗೆ ಕಾಣ್ ಸಿಗ್ಲಿಲ್ಲ. ಅಂಡ್ ಇವತ್ತಿನ ಎಪಿಸೋಡ್ ನಲ್ಲೂ ಸಹ ಗಿಲ್ಲಿ ಅವರ ರೆಡ್ ಕಾರ್ಡ್ ಇಟ್ಕೊಂಡಿಲ್ಲ, ಹಳದಿ ಕಾರ್ಡ್ ಇಟ್ಕೊಂಡಿದ್ದಾರೆ. ಮತ್ತೊಂದು ಚಾನ್ಸ್ ನೀಡೋಣ ರಿಷಾ ಅವ್ರಿಗೆ ಅಂತ ಸಹ ಹೇಳಿದ್ದಾರೆ. ಇವತ್ತು ಈಗಾಗಲೇ ಏನು ಸಂಡೇ ಎಪಿಸೋಡ್ ನಲ್ಲಿ ಏನೆಲ್ಲ ಬರೆದಿದೆ ಅದ್ರ ಬಗ್ಗೆ ಕಂಪ್ಲೀಟ್ ಆದಂತ ಡೀಟೇಲ್ ಈಗಾಗಲೇ ನನ್ನ ಹತ್ರ ಇದೆ. ಸೊ ಅದ್ರ ಕುರಿತಾದಂತ ಲಾಂಗ್ ವಿಡಿಯೋಸ್ ನಾನೀಗ ಏನು ಮಾತಾಡಿ ನನ್ನ ಒಂದು ಚಾನಲ್ ಅಪ್ಲೋಡ್ ಮಾಡ್ತೀನಿ. ಮಿಸ್ ಮಾಡದೆ ಆ ಒಂದು ವಿಡಿಯೋನ ನೋಡಿ ಮಸ್ಟ್ ಅಂಡ್ ವಾಚ್. ಅದು ಬಿಗ್ ಬಾಸ್ ಮನೆಯಲ್ಲಿ ಈ ಒಂದು ವಾರ ಯಾರು ಎಲಿಮಿನೇಷನ್ ಆಗಿದ್ದಾರೆ ಅಂಡ್ ರಿಷಾ ಅವರಿಗೆ ಏನ್ ಪನಿಷ್ಮೆಂಟ್ ನೀಡಿದ್ದಾರೆ ಸುದೀಪ್ ಸರ್, ಅಂಡ್ ಬಿಗ್ ಬಾಸ್ ಮನೆಯಲ್ಲಿ ಉಳಿದಂತ ಕಂಟೆಸ್ಟೆಂಟ್ ಗಳೆಲ್ಲ ಏನು ನಿರ್ಧಾರ ತಗೊಂಡ್ರು ರಿಷಾ ಅವ್ರ ವಿಚಾರದಲ್ಲಿ ಅಂತ ಕಂಪ್ಲೀಟ್ ಆದಂತ ಡೀಟೇಲ್ಸ್ ಇರ್ತದೆ. ಅಂಡ್ ಇಲ್ಲಿ ಧ್ರುವಂತ್ ಅವರು ಮತ್ತೆ ರಕ್ಷಿತಾ ಶೆಟ್ಟಿ ಅದ್ರ ಮಧ್ಯೆ ಸಹ ಒಂದು ಮಾತುಕತೆ ಆಗಿದೆ. ಅದು ಸಹ ನಾನು ಆ ಒಂದು ವಿಡಿಯೋದಲ್ಲಿ ಅಪ್ಡೇಟ್ ನೀಡ್ತೀನಿ ನಿಮಗೆ. ಸೊ ಒಂದು ಪ್ರೋಮೋದಲ್ಲಿ ಇವಾಗ ನಮ್ಗೆ ಕಾಣ್ ಸಿಗ್ತಾರ ಅಪ್ಡೇಟ್ ಏನಪ್ಪಾ ಅಂದ್ರೆ ಇದೆಲ್ಲ ಅಪ್ಡೇಟ್ಸ್ ಇದೆ ಪ್ರೋಮೋದಲ್ಲಿ. ಸೊ ನಿಮ್ಮ ಅನಿಸಿಕೆ ಪ್ರಕಾರ ರಿಷಾ ಅವ್ರಿಗೆ ಸೆಕೆಂಡ್ ಚಾನ್ಸ್ ಕೊಟ್ಟಿರೋದು ಕರೆಕ್ಟ್ ಅಂತ ನಿಮ್ಗೆ ಅನಿಸ್ತಾ ಇದೆಯಾ, ಇಲ್ಲಾಂದ್ರೆ ರಿಷಾ ಅವ್ರಿಗೆ ಇನ್ನೂ ಸ್ಟ್ರಾಂಗ್ ಆಗಿರುವಂತ ಕೌಂಟರ್ ತಗೊಳ್ಬೇಕಾಯ್ತಾ? ರಿಷಾ ಅವ್ರ ಈ ವಿಚಾರದಲ್ಲಿ ಮಾಡುವ ಮೇಲೆ ಸಹ ಅಸಮಾಧಾನ ವ್ಯಕ್ತಪಡಿಸ್ತಾ ಇರೋದು ಎಷ್ಟರ ಮಟ್ಟಿಗೆ ಕರೆಕ್ಟ್? ಇಲ್ಲಿ ರಿಷಾ ಅವ್ರ ಇಂದ ಮುಂದಿನ ಎಪಿಸೋಡ್ ಗಳಿಂದ ಸಹ ಚೇಂಜ್ ಆಗ್ತಾರ ಇಲ್ವಂತ ನಿಮ್ಗೆ ಏನ್ ಅನ್ಸುತ್ತೆ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸ್ಕೊಡಿ ಅಂತ ಹೇಳ್ತಾ ಥ್ಯಾಂಕ್ ಯು, ಧನ್ಯವಾದಗಳು.